ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯ ನೇತೃತ್ವವನ್ನು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ನೇತೃತ್ವದಲ್ಲಿ ಚರ್ಚೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷರಾದ ಜ್ಯೋತಿಷ್ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಿಂದ ಸಂಘಟನೆಯನ್ನು ಬಲಪಡಿಸಬೇಕು ಹಾಗೂ ಪ್ರತಿ 15 ದಿನಗಳಿಗೊಮ್ಮೆ ಸಭೆಗೆ ಎಲ್ಲರೂ ಹಾಜರಾಗಿ ಸಮಸ್ಯೆಗಳನ್ನು ಆಲಿಸಿ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಸಂಘಟನೆ ಬಲಪಡಿಸಲು ಎಲ್ಲರೂ ಸಲ್ಲಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಉಪಾಧ್ಯಕ್ಷ ರಮಣ್ ಕುಮಾರ್, ಕೋಲಾರ ತಾಲೂಕು ಅಧ್ಯಕ್ಷ ಶ್ರೀಧರ್ ವಕ್ಕಲೇರಿ, ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಾಯರ್ ಲೋಕೇಶ್, ತಾಲೂಕು ಸಂಯೋಜಕರು ಶ್ರೀಧರ್ ಎಂ, ತಾಲೂಕು ಸಂಚಾಲಕರು ಸೋಮಶೇಖರ್, ತಾಲೂಕು ಉಸ್ತುವಾರಿ ಎಸ್.ಎನ್. ನಾರಾಯಣಸ್ವಾಮಿ, ಕಲಾವಿದರಾದ ಮುನಿಕೃಷ್ಣ, ಸದಸ್ಯರಾದ ರಾಜೇಂದ್ರ, ಶಿವ, ಸಂಜಯ್ ಗಾಂಧಿನಗರ, ಸತೀಶ್ ಶೀಲನ್, ಸುಲಿಕುಂಟೆ ಮಂಜುನಾಥ್, ಸೀನಪ್ಪ ಹಾಜರಿದ್ದರು. ಬಹುಜನ ಸಮಾಜ ಪಾರ್ಟಿ ಬಂಗಾರಪೇಟೆ ಶಾಖೆಯಲ್ಲಿ ಇವತ್ತು ಏನು ಸಾಮಾನ್ಯ ಸಭೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೆಲವೊಂದು ನಿರ್ಣಯಗಳನ್ನು ಮಾಡಿದ್ದೀವಿ. ಸಂಬಂಧಿತರ ಧ್ವನಿಯಾಗಬೇಕು. BJP ಬಹುಜನ ಸಮಾಜ ಪಾರ್ಟಿ ಗಟ್ಟಿಯಾಗಿ ನಿಲ್ಲಬೇಕು. ಬಂಗಾರಪೇಟೆಯಲ್ಲಿ ಇನ್ನೂ ಹೋಬಳಿ ಮಟ್ಟದಲ್ಲಿ ಸಂಘಟಿತರಾಗಬೇಕು. ಹಳ್ಳಿ ಮಟ್ಟದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಇನ್ನು ಮುಂದೆ ಸಂಬಂಧಿತರ ಧ್ವನಿಯಾಗಿ ಅವ್ರಿಗೆ ಏನು ಕುಂದುಕೊರತೆ ಇದೆಯೋ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಎಲ್ರಿಗೂ ತಾಲೂಕು ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಪಿ ಅವರು, ಮತ್ತು ಕೋಲಾರ ತಾಲೂಕು ಅಧ್ಯಕ್ಷರಾಗಿ ಶ್ರೀಧರ್ ಮೂರ್ತಿ ಅವರು, ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ರಮಣ್ ಕುಮಾರ್, ಮತ್ತು ಲಕ್ಷ್ಮಣ್ ಸರ್, ಲೋಕೇಶ್ ಸರ್, ವಕೀಲರಾದಂಥ ಲೋಕೇಶ್ ಸರ್, ಮತ್ತು ಕೃಷ್ಣಮೂರ್ತಿ ಸರ್ ಇದ್ದಾರೆ. ತುಂಬ ಹೆಸರುಗಳಿದೆ. ಜಿಲ್ಲಾಧ್ಯಕ್ಷರಾದ ಜ್ಯೋತಿಷ್ ಸರ್ ಅವರು ಕಾರ್ಯಕರ್ತರು. ಜೈ